ಕುಣಿಗಲ್ ತಾಲೂಕು ಅಂದರೆ ಮಾಗಡಿ ತಾಲೂಕಿನ ಬಾರ್ಡ್ರಲ್ಲಿದ್ದೀವಿ. ಯಲಗಲವಾಡಿ ಅಂತೇಳಿ ಚಿತ್ರದುರ್ಗ ಹೋಬಳಿ ಅಲ್ಲ, ಚಿತ್ರದುರ್ಗ ಹೋಬಳಿ ಶಿವಾನಂದ್ ಅವರ ಅಡಿಕೆ ಮತ್ತು ತೆಂಗಿನ ತೋಟದಲ್ಲಿದ್ದೀವಿ. ಸೊ ಇಲ್ಲಿ ಏನು ಅಂತಂದರೆ ಇವ್ರದ್ದು ಸ್ವಲ್ಪ ಈಲ್ಡೆಲ್ಲ ಕಡಿಮೆ ಆಗಿದೆ, ಸ್ವಲ್ಪ ರೋಗದ ಲಕ್ಷಣ ಕೂಡ ಕಾಣ್ತಾ ಇದೆ. ಹಾಗಾಗಿ ಅವರು ಇವತ್ತು ಗ್ರೀನ್ ಪ್ಲಾನೆಟ್ ಪ್ರಾಡಕ್ಟ್ಸ್ ಹಾಕ್ಸ್ತಾ ಇದ್ದಾರೆ. ಸೊ ನಮ್ಮ ಅಸೋಸಿಯೇಟ್ ಆದಂಥ ಅಶೋಕ್ ಅವರು ಆ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಹಾಕ್ತಾಯಿದ್ದೀವಿ. ಇವಾಗ ಇಲ್ಲೇನು ನಾವು ಪ್ರಾಡಕ್ಟ್ಸ್ ನೀವು ನೋಡ್ತಾ ಇದ್ದೀರಾ, ಅದರಲ್ಲಿ ಒಂದೊಂದನ್ನು ನಾನು ಸ್ವಲ್ಪ ಸುಮಾರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಇದರಲ್ಲಿ ಭೂಮಿ ಪವರ್ ಇರೋ ಅಂಥದ್ದು, ಇದರಲ್ಲಿ ಹ್ಯೂಮಿಕ್ ಆ್ಯಸಿಡು, ಅಮೈನೋ ಆ್ಯಸಿಡು, ಫಲ್ವಿಕ್ ಆ್ಯಸಿಡು, ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸು, 2 ಥರ ಸಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ, ಸೀವೀಡ್ ಎಕ್ಸ್ಟ್ರಾಕ್ಟು, ಇದೆಲ್ಲ ಇರೋವಂಥ ಒಂದು ತುಂಬ ಕಾನ್ಸಂಟ್ರೇಟೆಡ್ ಆದಂತಹ ಸಾವಯವ ಗೊಬ್ಬರ ಇದು. ಸೊ ಇದನ್ನು ನಾವು ಒಂದು ಅಡಿಕೆ ಮರಕ್ಕೆ ಒಂದು 50 ಗ್ರಾಮು, ತೆಂಗಿನ ಮರಕ್ಕೆ ಒಂದು 160ರಿಂದ 200 ಗ್ರಾಮು ಕೊಡ್ತೀವಿ 6 ತಿಂಗಳಿಗೊಂದು ಸರಿ. ಇದರ ಜೊತೆಗೆ ನಾವು ಒಂದು 6 ಥರ ಲಿಕ್ವಿಡ್ಸ್ನ ಈಗಾಗಲೇ ನಾವು ಡ್ರಮ್ಮಲ್ಲಿರ್ತಕ್ಕಂಥ ನೀರಿಗೆ ಸಗಣಿಯನ್ನು ಬಗಡ ಮಾಡಿ ಮಿಕ್ಸ್ ಮಾಡಿದ್ದೀವಿ. ಅದಕ್ಕೆ ನಾವು ಪ್ರೀಮಿಯಮ್ಮು, ಬ್ಲೂಮು, ನೈಟ್ರೋಕಿಂಗು, ಸ್ಟ್ರೆಸ್ ಔಟು ಮತ್ತು ಸ್ಪೆಡಾಲ್ 90 ಇವೆಲ್ಲವನ್ನು ಹಾಕಿ ಮಿಶ್ರಣ ಮಾಡ್ತೀವಿ. ಇದರಲ್ಲಿ ಪ್ರೀಮಿಯಮ್ ಅನ್ನೋಂಥದ್ದು ಜೀವಾಣು ಗೊಬ್ಬರ. ಇದರಲ್ಲಿ 50ಕ್ಕಿಂತ ಹೆಚ್ಚು ನಮಗೆ ಬೇಕಾದಂಥ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರೋವಂಥದ್ದು. ಅದು ಕೋಟಿ ಸಂಖ್ಯೆಯಲ್ಲಿರುತ್ತೆ. ಪ್ರತಿ ml 25ರಿಂದ 30 ಕೋಟಿ ಜೀವಾಣು ಇರೋವಂಥದ್ದು. ಈ ಜೀವಾಣುಗಳ ಅವಶ್ಯಕತೆ ಏನು ಅಂತಂದರೆ, ನಮ್ಮ ಭೂಮಿಲಿ ಈಗಾಗಲೇ ನಾವು ರಸಗೊಬ್ಬರ ಬಳಸಿನೋ ಅಥವಾ ಬಳಸದೇ ಇದ್ರೂ ನಾವು ಆಳವಾಗಿ ಉಳುಮೆ ಮಾಡಿ ಸೂರ್ಯನ ಕಿರಣಕ್ಕೆ ಒಡ್ಡಿ ಭೂಮಿನ ಅಲ್ಲೇ ಅದರಲ್ಲಿರ್ತಕ್ಕಂಥ ಜೀವಾಣುನೆಲ್ಲ ನಾಶ ಆಗಿದೆ ಈಗ. ಸೊ ಹಾಗಾಗಿ ಜೀವಾಣು ಸಂಖ್ಯೆ ವೃದ್ಧಿ ಮಾಡಬೇಕು. ಈ ಜೀವಾಣುಗಳ ಮಹತ್ವ ಏನು ಅಂತಂದರೆ, ಈ ಜೀವಾಣುಗಳು ಇಲ್ಲದೆ ಹೋದರೆ ನಾವು ಯಾವುದೇ ನ್ಯೂಟ್ರಿಷನ್ನು ಕೊಟ್ಟರೂ ಕೂಡ ಆ ಗಿಡ ಅದನ್ನ ಹೀರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಅಂತಂದರೆ, ನಾವು ಅಕ್ಕಿನ ತಂದು ಮನೆಗೆ ತಂದು ನಾವು ಅಕ್ಕಿ ತಿನ್ನೋಕ್ಕಾಗಲ್ಲ. ಅದನ್ನು ಬೇಯಿಸ್ಕೊಂಡು ಅಡುಗೆ ಮನೆಯೆಲ್ಲ ಸ್ಟವ್ ಮೇಲೆ ಬೇಯಿಸಿ ಅನ್ನ ಮಾಡಿಕೊಂಡ್ರೆ ಮಾತ್ರ ನಾವು ತಿನ್ನೋಕ್ಕೆ ಸಾಧ್ಯ, ಇಲ್ಲದ್ರೆ ನಮಗೆ ಜೀರ್ಣ ಆಗುತ್ತೆ. ಅದೇ ರೀತಿ ನಾವು ಏನೇ ಪೋಷಕಾಂಶ ಕೊಟ್ಟರೂ ಕೂಡ ಈ ಜೀವಾಣುಗಳು ಅದನ್ನು ಗಿಡಕ್ಕೆ ಸಿಗೋ ರೀತಿ, ನ್ಯೂಟ್ರಿಯೆಂಟ್ಸು ಸಿಗೋ ರೀತಿ ಅದನ್ನು ಕನ್ವರ್ಟ್ ಮಾಡಿ ಗಿಡಕ್ಕೆ ಒದಗಿಸ್ಕೊಡುತ್ತೆ. ಹಾಗಾಗಿ ಜೀವಾಣುಗಳು ತುಂಬ ಮಹತ್ವ ಇದರಲ್ಲಿ. ಜೊತೆಗೆ ನಾವೇನೊಂದು ಬ್ಲೂಮ್ ಕೊಡ್ತಾಯಿದ್ದೀವಿ, ಇದರಲ್ಲಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಮತ್ತು ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ. ಎಲ್ಲವೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸೇ. ಸೊ ಇದರಲ್ಲಿರ್ತಕ್ಕಂಥದ್ರಿಂದ ನಮಗೆ ಕಾಯಿ ಹೊಂಬಾಳೆ ಜಾಸ್ತಿ ಆಗೋಂಥದ್ದು, ಹೊಂಬಾಳೆಗಳ ಸಂಖ್ಯೆ ಜಾಸ್ತಿ ಆಗೋಂಥದ್ದು, ಹೊಂಬಾಳೆಗಳು ದೊಡ್ಡದಾಗೋಂಥದ್ದು, ಅದರಲ್ಲಿ ಹೂವು ಜಾಸ್ತಿ ಆಗೋಂಥದ್ದು, ಬಿಟ್ಟರೆ ಹೂವು ಜಾಸ್ತಿ ಉದುರದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಮತ್ತು ಕೆಲವು ಕಡೆ ಸಣ್ಣ ಸಣ್ಣ ಈಚು ಉದುರುತ್ತೆ ಕೆಲವು ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿಯಿಂದ. ಈಚು ಉದುರದೇ ಇರೋ ಹಂಗೆ ನೋಡ್ಕೊಳ್ಳುತ್ತೆ, ಕಂಟ್ರೋಲ್ ಮಾಡುತ್ತೆ. ಅಂಡೊಡ್ಕ ಅವಾಯ್ಡ್ ಆಗುತ್ತೆ. ಮತ್ತು ಕಾಯಿ ಸೈಜ್ ಬರುತ್ತೆ. ಮತ್ತು ಒಳಗಡೆ ತಿರುಳು ಕೂಡ ದಪ್ಪ ಆಗುತ್ತೆ. ಬರೀ ಸಿಪ್ಪೆ ದಪ್ಪ ಆಗಿ ತೂಕ ಬಂದರೆ ನಮ್ಗೆ ರೈತರಿಗೇನು ಬೆನಿಫಿಟ್ ಇಲ್ಲ. ಸೊ ಒಳಗಡೆ ತಿರುಳು ಕೂಡ ಗಟ್ಟಿಯಾಗುತ್ತೆ, ತೂಕ ಬರುತ್ತೆ. ಬ್ಲೂಮ್ ಇದು ಈ ರೀತಿ ಮಹತ್ವ ಕೊಡುತ್ತೆ. ಮತ್ತು ನೈಟ್ರೋಕಿಂಗ್ ಇದರಲ್ಲೂ ಕೂಡ ಹ್ಯೂಮಸ್ ಅಂಶ ಮತ್ತು ಸಾಕಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರೋದ್ರಿಂದ ಸೊ ನಮಗೆ ಏನು ಈಗ ಅಡಿಕೆ ಗಿಡದಲ್ಲಿ ನಾವೇನು ರೋಗಗಳು ನೋಡ್ತಾ ಇದ್ವಿ, ಅದಕ್ಕೆ ಮಲ್ಟಿ ನ್ಯೂಟ್ರಿಷಿಯನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಪೋಷಕಾಂಶಗಳ ಕೊರತೆ ಒಂದು ಫಂಗಸ್ ಅಂಶ ಮತ್ತು ಒಂದು ಹೊಸ ಥರದ ಒಂದು ನುಸಿ ಕೂಡ ಒಂದು ಕಾರಣ ಆಗಿದೆ ಈ ರೋಗಕ್ಕೆ. ಇವೆಲ್ಲವನ್ನು ಇವು ಕಂಪ್ಲೀಟಾಗಿ ಈ ರೀತಿ ನಾವು ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಎಲ್ಲ ರೀತಿಯಿಂದನೂ ಅದು ಒಂದು ಕೆಲಸ ಮಾಡಿ ನಮ್ಮ ಬೆಳೆ ಚೆನ್ನಾಗಾಗೋದಲ್ಲದೆ ನಮ್ಮ ಭೂಮಿ ಕೂಡ ವರ್ಷ ಅಭಿವೃದ್ಧಿ ಹೊಂದ್ತಾ ಹೋಗುತ್ತೆ. ಸೊ ಯಾವುದೇ ಮಣ್ಣಲ್ಲಿ ನೀವು ಕೆದಕಿದ್ರೂ ಒಂದು ತೋಟದಲ್ಲಿ ಒಂದು ಎರೆಹುಳ ಸಿಗಲ್ಲ ಅನ್ನೋಂಥ ಕೂಡ 2 ವರ್ಷ ನಮ್ಮ ಪ್ರಾಡಕ್ಟ್ ಹಾಕ್ತು ಅಂತಂದರೆ 2ನೇ ವರ್ಷಕ್ಕೆ ಯಥೇಚ್ಛವಾದಂಥ ಎರೆಹುಳುಗಳನ್ನ ನಾವು ನೋಡೋಕ್ಕೆ ಸಾಧ್ಯ ಇದೆ. ಸೊ ನಾವು ಏನೇ ಒಂದು ಯಾವುದ್ರಲ್ಲಿ ಉಳುಮೆ ಮಾಡಿದ್ರೂ ನಾವು 3 ಇಂಚು 4 ಇಂಚು ಉಳುಮೆ ಮಾಡ್ತೀವಿ. ಆದರೆ ಎರೆಹುಳುಗಳು 2.5ರಿಂದ 4 ಅಡಿವರೆಗೂ ಅವು ಹೋಲ್ ಮಾಡಿಕೊಂಡು ಕೆಳಗಡೆಯಿಂದ ಇರತಕ್ಕಂಥ ಪೋಷಕಾಂಶಗಳಿರೋ ಮಣ್ಣನ್ನು ಮೇಲಕ್ಕೆ ತರುತ್ತೆ. ಮತ್ತು ಆ ರಂಧ್ರ ಮಾಡಿದಾಗ ಗಾಳಿ ಆಡೋದಕ್ಕೆ ಬೇರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಭೂಮಿ ಚೆನ್ನಾಗಾಗುತ್ತೆ, ಬೆಳೆ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಸ್ಟ್ರೆಸ್ ಔಟ್ ಅಂಥೇಳಿ ಒಂದು ಪ್ರಾಡಕ್ಟ್ ಕೊಡ್ತಾಯಿದ್ದೀವಿ. ಅದು ಏನು ಮಾಡುತ್ತೆ ಅಂತಂದರೆ, ನಮ್ಮ ಏನು ಗಿಡಗಳಲ್ಲಿ ಇರ್ತಕ್ಕಂಥ ಒಂದು ಸ್ಟ್ರೆಸ್ ಒತ್ತಡ ಏನಿದೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ ಸ್ಟ್ರೆಸ್ ಔಟಿಂದ ಇನ್ನೊಂದು ಉಪಯೋಗ ಏನಂತಂದರೆ, ನಮ್ಮ ಭೂಮಿಲಿ ನೀರು ಕಡಿಮೆ ಆದರೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ಕೊಡುತ್ತೆ. ಮತ್ತು FC ಪೌಡರು, ಈ FC ಪೌಡ್ರ್ ಏನು ಅಂತಂದರೆ ಇದು ಬ್ರಾಡ್ ಸ್ಪೆಕ್ಟ್ರಮ್ ಫಂಜಿಸೈಡ್. ಸೊ ಶಿಲೀಂಧ್ರ ನಾಶಕ ಇದು. ಸೊ ಈಗೇನು ಒಂದು ಶಿಲೀಂಧ್ರಗಳ ತೊಂದರೆ ಇದೆ, ಕೆಲವು ತೋಟಗಳಲ್ಲಿ ನಾವು ಅಣಬೆ ರೋಗ ನೋಡ್ತಾ ಇದ್ದೀವಿ, ಕಾಂಡಸೌರ ರೋಗ ನೋಡ್ತಾ ಇದ್ದೀವಿ, ಅವೆಲ್ಲವಕ್ಕೂ ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತು ಇದೆಲ್ಲದರ ಜೊತೆಗೆ ಸ್ಪೆಡಾಲ್ 90 ಕೊಡ್ತಾಯಿದ್ವಿ. ಅದು ಕ್ಲೀನಾಗಿ ಎಲ್ಲ ಕಡೆಗೆ
ಸರಾಗವಾಗಿ ಎಲ್ಲ ಕಡೆಗೂ ಬೇರ್ಗೆ ನ್ಯೂಟ್ರಿಯೆಂಟ್ಸು ಸಿಗೋ ರೀತಿ ಒಂದು ಅನುಕೂಲ ಮಾಡುತ್ತೆ. ಸೊ ಅದನ್ನು ಇವತ್ತೆಲ್ಲ ಈಗ ನಾವು ಮಿಶ್ರಣ ಮಾಡ್ತಾಯಿದ್ದೀವಿ. ಮಿಶ್ರಣ ಮಾಡಿ ಇವತ್ತು ಹಾಕೋಣ.